ಮಗನ ಕಾಮದಾಟಕ್ಕೆ ಯುವತಿ ಬಲಿಯಾಗಿದ್ದಾಳೆ. ಸರ್ಕಾರಿ ಶಿಕ್ಷಕ ಬಸವರಾಜನಿಂದ ಯುವತಿಗೆ ಮೋಸ ಆಗಿದೆ. ಅತ್ತೆ ಮಗಳಿಗೆ ಮೋಸ ಮಾಡಿ ಶಿಕ್ಷಕ ಬೇರೆ ಮದುವೆಯಾಗಿದ್ದಾರೆ ಅನ್ನುವಂತಹ ಆರೋಪ ಇದು. ಹುಲಸನಟ್ಟಿಯ ಯುವತಿಯೊಂದಿಗೆ 5 ವರ್ಷದಿಂದಲೂ ಕೂಡ ಸಂಪರ್ಕದಲ್ಲಿರ್ತಾರೆ. ಕೊಪ್ಪಳದ ಪದವಿ ಕಾಲೇಜಿನಲ್ಲಿ BSc ಓದ್ತಾ ಇರ್ತಾಳೆ ಆ ಯುವತಿ. ಬಸವರಾಜ್ ವಿರುದ್ಧ ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಯುವತಿ. ಅತ್ತೆ ಮಗಳೊಂದಿಗೆ ಸಲುಗೆಯಿಂದ ಇರ್ತಾನೆ, ದೈಹಿಕ ಸಂಪರ್ಕದಲ್ಲಿ ಇದ್ದು ನೌಕರಿ ಬಳಿಕ ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಆ ಶಿಕ್ಷಕ ಬಸವರಾಜ್ ಏನಿದ್ದ ಆತ ಯುವತಿಗೆ ಹೇಳಿ ನಂಬಿಸಿರ್ತಾನೆ. ಕನ್ನೇರ ಮಡುವಿನಲ್ಲಿ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿರ್ತಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕನ್ನೇರ ಮಡು. ನಿಶ್ಚಿತಾರ್ಥದ ಬಳಿಕ ಬೇರೆ ಯುವತಿಯ ಜೊತೆಗೆ ಆತ ವಿವಾಹವಾಗಿದ್ದಾನೆ ಅನ್ನುವಂತಹ ವಿಚಾರ ಕನಕಗಿರಿ ಠಾಣೆಯಲ್ಲಿ ನೊಂದ ಯುವತಿ ದೂರು ಕೊಟ್ಟಿದ್ದಾಳೆ. ಈಕೆಯೊಂದಿಗೆ ಎಂಗೇಜ್ಮೆಂಟ್ ಆಗಿರತ್ತೆ, ಯುವತಿಯೊಂದಿಗೆ ಆಕೆ ಓದ್ತಾ ಇರ್ತಾಳೆ. ಅದಾದ ನಂತರದಲ್ಲಿ ಇನ್ನೊಬ್ಬಳ ಜೊತೆಗೆ ವಿವಾಹ ಅಂತ ಹೇಳಿ ಸದ್ಯ ಈಕೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ನಿಶ್ಚಿತಾರ್ಥದ ಬಳಿಕ ಬೇರೆ ಯುವತಿಯ ಜೊತೆಗೆ ವಿವಾಹವಾಗಿದ್ದಾರೆ ಅಂತ ಹೇಳಿ ಅತ್ತೆ ಮಗಳಿಗೆ ನಂಬಿಸಿ ನಿನ್ನನ್ನೇ ಮದುವೆ ಆಗ್ತೇನೆ ಅಂತ ಹೇಳಿ ಆಕೆಯನ್ನ ಪ್ರೀತಿ ಮಾಡಿ ಆಕೆಯೊಂದಿಗೆ ಸಲುಗೆಯಿಂದ ಇದ್ದು ಆಕೆಯ ಜೊತೆಗೆ ದೈಹಿಕ ಸಂಪರ್ಕವನ್ನ ಕೂಡ ಬೆಳೆಸಿ ಈಗ ಎಂಗೇಜ್ಮೆಂಟ್ ಆದ ನಂತರದಲ್ಲಿ ಬೇರೆಯವರ ಜೊತೆಗೆ ವಿವಾಹವಾಗಿದ್ದಾನೆ ಈ ಶಿಕ್ಷಕ ಅನ್ನುವಂತ ಗಂಭೀರವಾದ ಆರೋಪವನ್ನ ಸದ್ಯ ಈ ಯುವತಿ ಮಾಡ್ತಾ ಇದ್ದಾಳೆ. ಕೊಪ್ಪಳದ ಪದವಿ ಕಾಲೇಜಿನಲ್ಲಿ BSc ಓದ್ತಾ ಇದ್ದಂತಹ ಯುವತಿ ಸದ್ಯ ಬಸವರಾಜ್ ವಿರುದ್ಧವಾಗಿ ಈ ರೀತಿಯಾದಂತಹ ಸಾಲು ಆರೋಪವನ್ನ ಮಾಡಿದ್ದಾರೆ. ಪ್ರೀತಿ ಮಾಡ್ತಾರೆ, ಅದಾದ ನಂತರದಲ್ಲಿ ಸಾಕಷ್ಟು ಸುತ್ತಾಟವೂ ಆಗತ್ತೆ. ಈ ಸುತ್ತಾಟ ಸಲುಗೆಯಿಂದ ಇರ್ತಾರೆ. ಆದರೆ ಈಗ ಈತ ಬೇರೆ ಮದುವೆ ಆಗಿದ್ದಾನೆ ಅನ್ನುವಂಥ ಆರೋಪವನ್ನ ಈ ಯುವತಿ ಮಾಡಿದ್ದಾಳೆ. ಮತ್ತೆ ಮಗ ಸರ ನಾನು 5 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗುತ್ತೆ ಅಂತೇಳಿ ಸುಳ್ಳು ಹೇಳಿ ನನ್ನ ಜೊತೆ ಎಲ್ಲ ಲೈಂಗಿಕ ಸಂಪರ್ಕ ಮಾಡಿ ಮತ್ತು ಈಗ ನಾನು ಮದುವೆ ಮಾಡ್ಕೊಳಲ್ಲ, ಏನು ಮಾಡ್ಕೊತೀವಿ ಮಾಡ್ಕೊ ನಾನು ಮಾಡ್ಕೊಳಲ್ಲ, ನಾನು ಈಗಾಗಲೇ ಬೇರೆ ಕಡೆ ನೋಡಿ ಮದುವೆ ಮಾಡ್ಕೊಳಕತ್ತೀನಿ, ನೀನು ಬೇಡ ನನಗೆ ಅಂತೇಳಿ ಇದು ಮಾಡಿದ್ರು. ಯಾರು ಸರ್? ಬಸವರಾಜ್ ಸರ್, ನಮ್ಮ ಮತ್ತಿ ಮಗ ಬಸವರಾಜ್ ತಂದೆ ಅದು ನೌಕರಿ ಮಾಡ್ತಾನೆ ಸರ್. ನೌಕರಿ ಬರೋಕ್ಕಿಂತ ಮುಂಚೆ ಕೂಡ ನನ್ನ ಜೊತೆ ಎಲ್ಲ ಕರೆಕ್ಟಾಗಿದ್ದ. ನೌಕರಿ ಬಂದ ಮೇಲೆಲ್ಲ ಫುಲ್ ಚೇಂಜ್ ಆದ ಸರ್. ಮತ್ತೆ ಶೈಲಿನೇ ಚೇಂಜ್ ಆಗೋತು. ನಾನೆಲ್ಲ ಫೋನ್ ಮಾಡಿದಾಗೆಲ್ಲ ನನ್ನ ನಂಬರೆಲ್ಲ ಬ್ಲಾಕ್ ಮಾಡಿದ್ನಿ ಸರ್. ಬ್ಲಾಕ್ ಮಾಡಿದ್ಮೇಲೆ ನಾನು ಹಚ್ಚಿದಕ್ಕೆ ಹೇಳಿದೆ, ಇಲ್ಲ ನನಗೆ ಇಷ್ಟ ಇಲ್ಲ, ನಾನು ನಿನ್ನ ಮದುವೆ ಆಗಲ್ಲ, ನನಗೆ ಒಳ್ಳೆ ಮೇಲೆ ಫೋನ್ ಹಚ್ಚಕ್ಕೆ ಹೋಗೋಣ ಅಂತೇಳಿ ರ್ಯಾಶಾಗಿ ಮಾತಾಡ್ತಿದ್ದೆ. ಮಾತಾಡುವಾಗ ನಾನೆಲ್ಲ ನಮ್ಮ ಮನೆಗೆ ಹೇಳಿದ್ನೆ ಸರ್, ಈ ಥರ ಮಾಡ್ಯಾನ, ನಾನು ಲೈಂಗಿಕಾಗಿ ಬಯಸ್ಕೊಂಡಾನ ಅಂತೇಳಿ ನಮ್ಮ ಮನೆಗೆ ಹೇಳಿದ್ನೆ ಸರ್. ಹೇಳಿ ಕಾಯಿಸಿ ನಮ್ಮ ಮನೆಗೆಲ್ಲ ಅವ್ರ ಮನೆಗೆ ವಿಚಾರಿಸಿದ್ರು. ಇಲ್ಲ ಅವ್ನು ಹಂಗೆ ಮಾಡಿಲ್ಲ, ಆ ಥರ ಹುಡುಗ ಅಲ್ಲ ಅವನು ಅಂತೇಳಿ ಎಲ್ಲ ಇದು ಮಾಡಿ ಸರ್. ಅವ್ನು ಕಳಿಸಿರೋಂಥ ಅಸಲಿ ವೀಡಿಯೋಸು ಫೋಟೋಸ್ ಎಲ್ಲ ಕಳಿಸಿದ ಮೇಲೆ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ತೋರಿಸಿದ್ದೆ. ಇಲ್ಲ ನಾ ಮಾಡೀನಿ, ನಾ ಮಾಡ್ಕೊಂತ ಅಂತೇಳಿ ಒಪ್ಕೊಂಡೆ ಸರ್. ಒಪ್ಕೊಂಡಾದ್ಮೇಲೆ ಸ್ವಲ್ಪ ದಿನ ನಂತರ ನೌಕರಿ ಮಾಡಲಿ ಹೋದ್ನ ಸರ್. ಕೆಲವು ದಿನಗಳ ನಂತರ ಮತ್ತೆ ಕೇಳಿದಾಗ ಇಲ್ಲ ನಾ ಮಾಡ್ಕೊಳಲ್ಲ ಅಂತ ಹೇಳಿದ್ರು. ನಾವು ಕಂಪ್ಲೀಟ್ ಮಾಡಿದಾಗ ಇಲ್ಲ ಕಂಪ್ಲೀಟ್ ಮಾಡಬೇಡ್ರಿ, ನಾವು ಮಾಡ್ಕೊತೀನಿ ಅಂತೇಳಿ ಇನ್ನೊಂದ್ಸರಿ ಮೀಟಿಂಗ್ ಆಯ್ತು ಸರ್. ಇನ್ನೊಂದ್ಸರಿ ಮೀಟಿಂಗ್ ಆದಮೇಲೆ ಇಲ್ಲ ನಾ ಮಾಡ್ಕೊತೀನಿ ಅಂತೇಳಿ ಅಂದರು. ಆಮೇಲೆ ಇವಾಗೆಲ್ಲ ಇದು ಮಾಡಿ ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋದ. ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ತಾವು ಕೂಡ ಹೋಳಿಗೆ ಊಟ ಉಣಿಸಿದ್ರು. ಹೋಳಿಗೆ ಊಟ ಉಣಿಸಾದ್ಮೇಲೆ